ಕಳೆದೊಂದು ವಾರದಿಂದ ಆಗ್ತಾ ಇರುವಂತಹ ರಣಭೀಕರ ಮಳೆಗೆ ಚಿಕ್ಕಮಗಳೂರಂತೂ ತತ್ತರಿಸಿ ಹೋಗಿದೆ. ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಯಾವುದು ಮಧ್ಯ ಇದ್ಯಾವುದು ಅನ್ನೋದು ಗೊತ್ತೇ ಆಗದಂತಹ ರೀತಿಯಲ್ಲಿ ನೀರು ಹರಿತಾ ಸಾಗ್ತಾ ಇದೆ. ರಣಭೀಕರ ಮಳೆಗೆ ಕಾಫಿ ನಾಡಿನಲ್ಲಿ ಯಾವೆಲ್ಲ ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ ಅನ್ನೋದರ ಸುದ್ದಿ. ಕೊಪ್ಪ ತಾಲೂಕಿನಾದ್ಯಂತ ಮಳೆಯೋ ಮಳೆ, ಜನ ಜೀವನವಂತೂ ಅಸ್ತವ್ಯಸ್ತವಾಗಿದೆ. ಹೊರನಾಡು ಶೃಂಗೇರಿ ಪ್ರಮುಖ ರಸ್ತೆ ಸಂಪರ್ಕ ಕಡಿತವಾಗಿದೆ. ರಸ್ತೆಗೆ ಬಿದ್ದ ಬೃಹತ್ ಮರವನ್ನ ಈಗ ತೆರವು ಮಾಡುವಂತಹ ಕಾರ್ಯವನ್ನ ಆರಂಭಿಸಿದ್ದಾರೆ. ಬಸರೀಕಟ್ಟೆ ಸಮೀಪದ ರಸ್ತೆಯಲ್ಲೂ ಕೂಡ ಭೂಕುಸಿತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಲಾಳು ಕೊಪ್ಪ ರಸ್ತೆಯ ತುಂಬೆಲ್ಲ ನೀರು ಹರಿತಾ ಇರುವಂತಹ ದೃಶ್ಯ ಸೆರೆ ಸಿಗ್ತಾ ಇದೆ. ನೋಡ್ತಾ ಇದ್ರಿ, ಕಳೆದ ಒಂದು ವಾರದಿಂದಲೂ ಕೂಡ ಚಿಕ್ಕಮಗಳೂರಿನಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕಳೆದ 3 ದಿನಗಳಿಂದ ಭಾರೀ ಮಳೆಯ ಎಫೆಕ್ಟ್ ಜನ ಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ರಸ್ತೆಗಳಲ್ಲೆಲ್ಲ ನೀರು ಆವರಿಸಿಕೊಂಡಿದೆ. ಈಗ ಸದ್ಯ ಶೃಂಗೇರಿ ಮತ್ತು ಹೊರನಾಡು ಸಂಪರ್ಕ ರಸ್ತೆ ಏನಿದೆ ಅದನ್ನ ಬಂದ್ ಮಾಡಲಾಗಿದೆ. ಕಾರಣ ಮರವೊಂದು ಬಿದ್ದಿದೆ. ಬೃಹತ್ ಮರವನ್ನ ಈಗ ತೆರವು ಮಾಡುವಂತಹ ಕಾರ್ಯವನ್ನ ಆರಂಭಿಸಿದ್ದಾರೆ. ಬಿಲಾಳು ಕೊಪ್ಪ ರಸ್ತೆಯ ತುಂಬೆಲ್ಲ ನೀರು ಆವರಿಸಿರೋ ದೃಶ್ಯವನ್ನ ನೋಡ್ತಾ ಇದ್ರಿ. ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣದಿಂದಾಗಿ ನೀರು ಈ ರೀತಿಯಾಗಿ ರಸ್ತೆಯಲ್ಲೆಲ್ಲ ಹರಿತಾ ಇದೆ ಎಂಬ ವಿಚಾರ ಗೊತ್ತಾಗ್ತಾ ಇದೆ. ರಸ್ತೆ ಯಾವುದು ಅಂತಾನೆ ಗೊತ್ತಾಗದಂತಹ ಚಿತ್ರಣ ಇಲ್ಲಿ ಕಾಣಸಿಗ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ನೀರು ಆವರಿಸಿಕೊಂಡಿದೆ. ಕೆಲವು ಕಡೆಗಳಲ್ಲಿ ಭೂಕುಸಿತ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ. ಕಳೆದ ಒಂದು ವಾರದಿಂದ ಚಿಕ್ಕಮಗಳೂರಿನಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ರಣಭೀಕರ ಮಳೆಯ ಎಫೆಕ್ಟ್ ಕಾಫಿ ನಾಡಿನ ಜನರನ್ನ ತತ್ತರಿಸುವಂತೆ ಮಾಡಿದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಕೆಲವು ಕಡೆಗಳಲ್ಲಿ ಭೂಕುಸಿತ ಪರಿಸ್ಥಿತಿ, ಕೆಲವು ಕಡೆಗಳಲ್ಲಿ ರಸ್ತೆಯಲ್ಲಿ ನೀರು ಸರಾಗವಾಗಿ ಹರ್ಕೊಂಡು ಹೋಗ್ತಾ ಇರುವಂತಹ ಚಿತ್ರಣ. ವಾಹನ ಸಂಚಾರಕ್ಕೂ ಕೂಡ ಅಸ್ತವ್ಯಸ್ತವಾಗಿದೆ. ಬೃಹತ್ ಗಾತ್ರದ ಮರ ಒಂದು ಅಡ್ಡಲಾಗಿ ಬಿದ್ದಿರೋದರ ಪರಿಣಾಮವಾಗಿ ಹೊರನಾಡು ಶೃಂಗೇರಿ ಸಂಪರ್ಕ ರಸ್ತೆ ಏನಿದೆ ಅದು ಕೂಡ ಈಗ ಕಡಿತವಾಗಿದೆ. ಸದ್ಯ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಿದೆ. ಅದರ ಪರಿಣಾಮ ಮರ ಏನು ಬಿದ್ದಿದೆ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ತ್ವರಿತಗತಿಯಲ್ಲಿ ಆರಂಭ ಮಾಡಿದ್ದಾರಾದ್ರೂ ಕೂಡ ಅದು ಅಷ್ಟು ಬೇಗ ಮುಗಿಯುವಂತಹ ಕೆಲಸವೂ ಅಲ್ಲ.